ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಆ ಲಲಿತಾ ಪರಮೇಶ್ವರಿಯನ್ನು ಸರ್ವ ಜೀವರಾಶಿಯ ಪ್ರಾಣಶಕ್ತಿಯಾಗಿ, ಚೈತನ್ಯ ಶಕ್ತಿಯಾಗಿ, ಪರಬ್ರಹ್ಮಸ್ವರೂಪಿಣಿಯಾಗಿ, ಯೋಗಮಾಯೆಯಾಗಿ, ಮಹಾಮಾಯೆಯಾಗಿ, ಯೋಗೇಶ್ವರಿಯಾಗಿ, ಪರಾಶಕ್ತಿಯಾಗಿ, ಭುವನೇಶ್ವರಿಯಾಗಿ, ಕಾಮೇಶ್ವರಿಯಾಗಿ, ಚಕ್ರೇಶ್ವರಿಯಾಗಿ, ರಾಜರಾಜೇಶ್ವರಿಯಾಗಿ ಲೆಕ್ಕವಿಲ್ಲದಷ್ಟು ನಾಮಗಳನ್ನು ನಾವು ಆ ಪರಾಶಕ್ತಿಯನ್ನು ಕುರಿತು ಕರೀತಾ ಹೋಗ್ತೇವೆ. ಅವಳ ಇಡೀ ಹೆಸರುಗಳು ಅಥವಾ ಅವಳ ನಾಮಗಳು ಮನುಷ್ಯನ ಎಲ್ಲ ಪಾಪಗಳನ್ನು ಕೂಡ, ಕಷ್ಟಗಳನ್ನು ಕೂಡ ಕಳೆಯುವಂತಹ ಶಕ್ತಿ ಇದೆ. ಆ ಪರಾಶಕ್ತಿ ಆ ಎಲ್ಲ ನಾಮಗಳಲ್ಲೂ ಕೂಡ ಸಂತುಷ್ಟಳಾಗ್ತಾಳೆ. ಆದರೆ ಆ ಜಗನ್ಮಾತೆ ಅತ್ಯಂತ ಬೇಗ ಪ್ರಸನ್ನವಾಗುವ ಒಂದು ನಾಮ, ಅದು ಅವಳಿಗೆ ಪ್ರಿಯವಾದ ನಾಮ. ಅವಳು ಎಷ್ಟೇ ಉಗ್ರಳಾಗಿದ್ದಳು, ಆ ನಾಮದ ಇಟ್ಟು ಅವಳನ್ನು ಕರೆದಾಕ್ಷಣಕ್ಕೆ ಅವಳು ತನ್ನೆಲ್ಲ ಮಮತೆಯನ್ನು, ಪ್ರೀತಿಯನ್ನು ತೋರಿಸ್ತಾ ಹೋಗ್ತಾಳೆ. ಯಾವುದದು? ಲಲಿತಾ ಸಹಸ್ರನಾಮದ ಮೊದಲ ಹೆಸರು ಶ್ರೀಮಾತಾ. ಶ್ರೀಮಾತ್ರೇ ನಮಃ. ಶ್ರೀಮಾತಾ ಅನ್ನುವ ಆ ಎರಡಕ್ಷರ ಅವಳನ್ನು ಯಾವುದೇ ಸ್ವರೂಪದಲ್ಲಿದ್ದರೂ ಕೂಡ ಇಡೀ ಜೀವರಾಶಿಗೆ ತಾಯಿ ಎನ್ನುವ ಪದವನ್ನು ಅಥವಾ ತಾಯಿ ಎಂಬುದನ್ನು ಸೂಚಿಸುತ್ತೆ ಅಂತ ಹೇಳ್ತೀವಿ. ತಾಯಿ, ಅವಳನ್ನು ನಾವು ಯಾವಾಗ ಅಮ್ಮ ಅನ್ನುವ ಆ ಎರಡಕ್ಷರದಿಂದ ಅವಳನ್ನು ಕರೀತೇವೆ, ಆ ಭಾವದಿಂದ ಅವಳನ್ನು ಉಪಾಸನೆ ಮಾಡ್ತೇವೆ, ಆಗ ಆ ಜಗನ್ಮಾತೆ ತನ್ನ ಕೃಪಾ ಕಟಾಕ್ಷ ಹೇಗಿರುತ್ತೆ ಅಂದರೆ ಅದು ಬೇರೆ ರೀತಿಯಲ್ಲೇ ಇರುತ್ತೆ. ಪರಬ್ರಹ್ಮ ಸ್ವರೂಪಿಣಿಯಾದ ಪರಮೇಶ್ವರಿಯನ್ನು ತಾಯಿಯಾಗಿ ಯಾರು ಸಂಪೂರ್ಣ ನಿಸ್ವಾರ್ಥ ಭಾವದಿಂದ ಅವಳು ಉಪಾಸನೆ ಮಾಡ್ತಾರಲ್ಲ, ಅವರು ಬಹುಬೇಗ ಆ ಜಗನ್ಮಾತೆಯ ಸಾನ್ನಿಧ್ಯವನ್ನು ಹಾಗೂ ಅವಳ ಅನುಭವವನ್ನು ಪಡ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ಆ ಜಗನ್ಮಾತೆ ಯಾವಾಗ ತಾಯಿ ಅನ್ನೋ ಭಾವದಲ್ಲಿ ನಾವು ನೋಡ್ತೀವಿ, ಅವಳು ನಮ್ಮನ್ನು ತನ್ನ ಅಂತಿಮ ಗಮ್ಯದೆಡೆಗೆ ತಲುಪಿಸೋದಕ್ಕೆ ಬಹಳಷ್ಟು ಬೇಗ ಅಪಹಪಿತಳಾಗಿ ನಮ್ಮ ಜೊತೆ ನಿಂತ್ಕೊಳ್ತಾಳೆ. ಯಾಕಂದರೆ ನಾವು ಗೆದ್ದಾಗ ಅವಳು ಖುಷಿ ಪಡ್ತಾ ಹೋಗ್ತಾಳೆ. ಜಗತ್ತಿನ ಈ ಎಲ್ಲ ಭವಬಂಧನಗಳಲ್ಲಿ ಅಥವಾ ಬೇರೆ ಬೇರೆ ಸಂಬಂಧಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆದರೆ ಜಗತ್ತಿನ ಏಕೈಕ ಶಾಶ್ವತ ಸಂಬಂಧ ಯಾವುದು ಅಂದರೆ ಆ ಪರಾಶಕ್ತಿಯೊಂದಿಗಿರುವಂಥ ನಮ್ಮ ಅವಿನಾಭಾವ ಮಕ್ಕಳು ಹಾಗೂ ತಾಯಿ ಎನ್ನುವ ಆ ಸಂಬಂಧ. ಆ ಜಗನ್ಮಾತೆಯೊಟ್ಟಿರುವಂಥ ಆ ಮಗು ಹಾಗೂ ತಾಯಿಯ ಸಂಬಂಧ ಎಷ್ಟು ವಿಶೇಷವಾಗಿದೆ ಅಂದರೆ, ಆ ಭಾವವನ್ನು ನಾವು ಅನುಭವಿಸದೇ ಇದ್ದರೂ ಅವಳು ನಮ್ಮ ತಾಯಿಯೇ. ನಮಗೆ ಈ ಜನ್ಮದಲ್ಲಿ ಜನ್ಮ ಕೊಟ್ಟವರು ತಂದೆ ತಾಯಿಗಳಾಗಿರಬಹುದು, ಆದರೆ ಆ ಪರಾಶಕ್ತಿ ನಾವು ಒಂದು ಸಣ್ಣ ಇರುವೆಯಾಗಿನಿಂದ ಒಂದು ಸಣ್ಣ ಅಣುವಾಗಿ ಈ ಭೂಮಿಗೆ ಬಂದ ಕ್ಷಣದಿಂದಲೂ ಅವಳು ನಮ್ಮ ತಾಯಿಯೇ. ಆ ಸತ್ಯದ ಅರಿವಾದಾಗ ಅವಳು ಎಲ್ಲರಿಗಿಂತಲೂ ವಿಶೇಷಳಾಗಿ ನಾವು ನೋಡ್ತಾ ಹೋಗ್ತೀವಿ. ಅವಳು ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡಲಾರಳು. ನಮ್ಮಿಂದ ಅವಳು ಏನನ್ನು ಅಪೇಕ್ಷೆ ಪಡ್ತಾಳೆ? ನಮ್ಮ ಪ್ರೀತಿಯನ್ನು, ನಮ್ಮ ಭಕ್ತಿಯನ್ನು ಮಾತ್ರ ಅಪೇಕ್ಷೆ ಪಡ್ತಾಳೆ. ಹೇಗಿರಬೇಕು ಆ ಪ್ರೀತಿ, ಆ ಭಕ್ತಿ? ನಮ್ಮ ಅವಳ ನಡುವಿನ ಅವಿನಾಭಾವ ಸಂಬಂಧವನ್ನು ಗಟ್ಟಿ ಮಾಡುವ ಹಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು. ಆ ಮಾತೃಸ್ವರೂಪದ ವಾತ್ಸಲ್ಯವನ್ನು ಸಂಪೂರ್ಣವಾಗಿ ಅನುಭವಿಸುವ ಹಾಗೆ ಇರಬೇಕು. ಆಗಿದ್ದಾಗ ಆ ಪರಾಶಕ್ತಿಯ ಆ ದಿವ್ಯ ಚೇತನ ಪ್ರಭೆಯನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಸ್ಮೃತಿಗಳು ಅದನ್ನೇ ಹೇಳುತ್ತೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲು ಬರುವುದು ಮಾತೃದೇವೋ ಭವ. ಆ ಜಗನ್ಮಾತೆ ಮಾತೃಸ್ವರೂಪಳು. ನಾವು ಅವಳನ್ನು ತಾಯಿ ಎನ್ನುವ ಭಾವದಿಂದ ಉಪಾಸನೆ ಮಾಡಬೇಕೇ ವಿನಃ ನಾನು ಅವಳ ಸಾಧಕ ಅನ್ನುವ ಭಾವದಿಂದ ಎಂದಿಗೂ ಉಪಾಸನೆ ಮಾಡೋಕ್ಕೆ ಹೋಗಲೇಬಾರದು. ನಾನೊಬ್ಬ ಸಾಧಕನಾಗಿದ್ದಾಗ ನನ್ನ ಸಣ್ಣ ತಪ್ಪು ಕೂಡ ಅವಳಿಗೆ ಅದು ದೊಡ್ಡದಾಗಿ ಕಾಣುತ್ತೆ. ಯಾವಾಗ ನಾನು ಅವಳನ್ನು ಅಮ್ಮ ಅನ್ನುವ ಭಾವದಿಂದ ಕರೆದು ಅವಳ ಉಪಾಸನೆ ಮಾಡ್ತಾ ಹೋಗ್ತೀವಿ, ನಮ್ಮ ಗೊತ್ತಿಲ್ಲದೆ ಆಗುವಂಥ ಅನೇಕ ತಪ್ಪುಗಳು ಅವಳಿಗದು ಏನೂ ಅನಿಸೋದಿಲ್ಲ. ಆ ತಪ್ಪು ಕೂಡ ಅವಳಿಗೆ ಸರಿಯಾಗಿ ಪ್ರಿಯವಾಗತ್ತೆ, ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಆ ಜಗನ್ಮಾತೆ ಪ್ರತಿಯೊಂದು ಜೀವರಾಶಿಗಳನ್ನು ಹೇಗೆ ಕಾಪಾಡ್ತಾಳಂದರೆ ಅದು ತಾಯಿಯ ಸ್ವರೂಪದಲ್ಲಿಯೇ. ಕುಪುತ್ರರು ಇರಬಹುದು, ಆದರೆ ಕುಮಾತ ಎಂದೂ ಇರೋಕ್ಕೆ ಸಾಧ್ಯವೇ ಇಲ್ಲ. ದುಷ್ಟರಲ್ಲಿಯೇ ದುಷ್ಟನಾಗಿರುವಂಥ ವ್ಯಕ್ತಿ ಕೂಡ
ಆತನ ತಾಯಿಯ ಮೇಲೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾನೆ, ಪ್ರೀತಿಯನ್ನು ಹೊಂದಿರ್ತಾನೆ, ಅಂತಃಕರಣ ಹೊಂದಿರ್ತಾನೆ. ಅಂದಮೇಲೆ ಆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿಯ ಮೇಲೆ ನಾವು ಯಾವ ರೀತಿಯ ಅಂತಃಕರಣವನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ತೋರಿಸ್ತಾ ಹೋಗಬೇಕು. ನಾವು ಆ ಜಗನ್ಮಾತೆಯನ್ನು ಕೇವಲ ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡೋದು ಬಿಟ್ಟು ನಮ್ಮ ಆಂತರ್ಯದಲ್ಲಿರುವ ಆ ಭಗವತಿಯನ್ನು ಉಪಾಸನೆ ಮಾಡಬೇಕು ಅನ್ನುವಾಗ ಅವಳ ಮಾತೃತ್ವವನ್ನು, ಆ ಮಾತೃತ್ವದ ಭಾವವನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಳ್ಬೇಕು. ನಾನವಳ ಮಗ, ನಾನವಳ ಮಗಳು ಅನ್ನುವಂತಹ ದೃಢವಾದ ಭಾವ ನಿಶ್ಚಲವಾಗಿ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡಾಗ ಆ ಜಗನ್ಮಾತೆ ಹೇಗೆ ಅನುಗ್ರಹಿಸ್ತಾಳೆ ಅಂದರೆ ನಾವು ಅದನ್ನು ಅನುಭವಿಸಬೇಕು, ಸ್ವೀಕರಿಸಬೇಕು. ಆ ಭಾವವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಆ ಭಾವವನ್ನು ಅನುಭವಿಸಿರ್ತಾರೆ, ಆ ಜಗನ್ಮಾತೆ ಕೃಪೆಯನ್ನು ಅನುಭವಿಸಿರ್ತಾರೆ, ಅವಳ ಪ್ರೀತಿಯನ್ನು, ವಾತ್ಸಲ್ಯವನ್ನು ಅನುಭವಿಸ್ತಾ ಹೋಗ್ತಾರೆ, ಅವರಿಗೆ ಮಾತ್ರ ಅವಳ ಮಾತೃತ್ವದ ಶಕ್ತಿ ಕಾಣುತ್ತೆ. ಯಾವಾಗ ಅವಳ ಮಾತೃತ್ವದ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊತೀವಿ, ನಾವು ಪ್ರತಿಯೊಂದು ಸ್ತ್ರೀಯಲ್ಲಿಯೂ ಕೂಡ ಆ ಮಾತೃಸ್ವರೂಪಿಣಿಯಾದ ಜಗನ್ಮಾತೆಯನ್ನು ಕಾಣೋದಕ್ಕೆ ಪ್ರಯತ್ನ ಪಡ್ತೇವೆ ಹಾಗೂ ಕಾಣ್ತೇವೆ. ಜ್ಞಾನಕಾರುಣ್ಯ ನಿಧಿಯಾಗಿ, ಕೃಪಾ ಸಿಂಧುವಾಗಿ ಯಾವಾಗ ಅವಳು ನಮ್ಮನ್ನು ಅವಳ ಮಕ್ಕಳಾಗಿ ಸ್ವೀಕರಿಸಿರ್ತಾಳೆ, ನಾವು ಅವಳನ್ನು ಹಾಗೆ ನೋಡ್ಲಿಕ್ಕೆ ಶುರು ಮಾಡಿರ್ತೀವಿ, ಆಗ ಅವಳ ಕೃಪಾದೃಷ್ಟಿ ನಮ್ಮ ಮೇಲೆ ಹೇಗೆ ಬಿದ್ದಿರುತ್ತೆ ಅಂದರೆ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ನಮಗೆ ಏನನ್ನೂ ಮಾಡಲಾಗದು. ಆಗ ಆ ರೀತಿ ನಮ್ಮನ್ನು ಅವಳು ಕಾಪಾಡ್ತಾ ಹೋಗ್ತಾಳೆ. ನೆರಳನ್ನೂ ಕೂಡ ಮೀರಿಸುವಂತೆ ಅವಳು ನಮ್ಮ ಹಿಂದೆ ನಿಂತಿರ್ತಾಳೆ. ಬೆಳಕಿದ್ದ ಕಡೆ ನೆರಳು ಕೂಡ ಮಾಯವಾಗಿ ಹೋಗ್ಬಿಡುತ್ತೆ. ಆದರೆ ಅವಳು ಆ ನೆರಳಿಗಿಂತಲೂ ಹತ್ತಿರವಾಗಿ ನಮ್ಮನ್ನು ಹಿಂಬಾಲಿಸ್ತಾ, ನಮ್ಮ ರಕ್ಷಣೆಯನ್ನು ಮಾಡ್ತಾ, ಪ್ರತಿಯೊಂದು ವಿಷಯದಲ್ಲೂ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಹೋಗ್ತಾಳೆ. ಲಲಿತೆಯನ್ನು ನಾವು ತಿಳಿಬೇಕು ಅನ್ನೋವಾಗ, ಅವಳ ಆರಾಧನೆ ಮಾಡಬೇಕು ಅನ್ನೋವಾಗ ಆ ಮಾತೃಭಾವದ ಸಂಪೂರ್ಣ ಶರಣಾಗತಿಯ ಶುದ್ಧ ಭಾವದೊಂದಿಗೆ ಅವಳನ್ನು ನೋಡಬೇಕು. ಆ ಅಂತಃಕರಣದಲ್ಲಿ ನಾವು ಅವಳನ್ನು ಹುಡುಕ್ತಾ ಹೋಗಬೇಕು. ನಮ್ಮ ಅಂತರಂಗದಲ್ಲಿ ಅವಳನ್ನು ಹುಡುಕ್ತಾ ಹೋಗಬೇಕು. ಹೊರಗೆ ಹುಡುಕುವುದಕ್ಕಿಂತ ಒಳಗೆ ಹುಡುಕಿದಾಗ ಆ ಜಗನ್ಮಾತೆಯ ಕಾರುಣ್ಯ ಸಿಂಧುವಾಗಿ ಕೃಪಾ ದೃಷ್ಟಿಯನ್ನು ನಮ್ಮ ಮೇಲೆ ಬೀರುವುದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ನಾವು ಹಾಗಿರ್ತೀವಿ, ಆಗ ಅವಳ ದಿವ್ಯ ಮಂಗಳ ಸ್ವರೂಪವನ್ನು ನಾವು ಅನುಭವಿಸ್ತೀವಿ. ಅವಳ ಪ್ರೀತಿಯನ್ನು, ಅವಳ ವಾತ್ಸಲ್ಯವನ್ನು, ಅವಳ ಪ್ರಜ್ಞಾಸ್ಥಿತಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುವ ಹಾಗೆ ಅವಳು ಮಾಡ್ತಾಳೆ. ಅಥವಾ ನಮ್ಮ ಸಾಧನೆಗಳಿಗೆ ಅಥವಾ ನಮ್ಮ ಎಲ್ಲ ರೀತಿಯ ಆಧ್ಯಾತ್ಮಿಕವಾಗಿ ಅಥವಾ ವೈಯಕ್ತಿಕವಾಗಿ, ವ್ಯಾವಹಾರಿಕವಾಗಿ ಅವಳು ನಮ್ಮನ್ನು ರಕ್ಷಿಸ್ತಾಳೆ, ಕಾಪಾಡ್ತಾಳೆ, ಪ್ರೀತಿಸ್ತಾಳೆ, ರಕ್ಷಣೆಯನ್ನು ಮಾಡೇ ಮಾಡ್ತಾಳೆ. ಮಾತೃಭಾವ, ಆ ಪರಮೇಶ್ವರಿಯ ಉಪಾಸನೆ ಎಷ್ಟು ಮುಖ್ಯ ಅಂದರೆ ಅದು ನಮ್ಮನ್ನು ಅಂತರ್ಮುಖವಾಗಿ ಆರಾಧನೆ ಮಾಡೋದಕ್ಕೆ ಬಹಳ ಸುಲಭವಾದ ದಾರಿಯಾಗಿಬಿಡುತ್ತೆ. ಯಾವಾಗ ನಾವು ಹೊರಗೆ ಉಪಾಸನೆಯನ್ನು ಮಾಡ್ತಾ ಹೋಗ್ತಿರ್ತೀವಿ, ಹೊರಗಿನ ಯಾವ ಉಪಾಸನೆಗಳು ಕೂಡ ಯಾವುದೇ ವಸ್ತುವಿನ ಯಾವುದೇ ರೀತಿಯ ಆಡಂಬರ ಇಲ್ಲದೇ ಇದ್ದಂಥ ಪೂಜೆಯು ಕೂಡ ಅವಳಿಗೆ ತಲುಪುವುದು ಬಹಳ ಕಷ್ಟ. ಯಾವಾಗ ನಾವು ಅಂತರ್ಮುಖವಾಗಿ ಅವಳ ಆರಾಧನೆ ಮಾಡ್ತೇವೆ, ಅದು ಬಹುಬೇಗ ಅವಳಿಗೆ ಮುಟ್ಟುತ್ತೆ, ಬಹುಬೇಗ ಅವಳು ಪ್ರಸನ್ನಳೂ ಆಗ್ತಾಳೆ. ನಮಗೆ ಹೊರಗಿನ ಪೂಜೋ ಉಪಚಾರಗಳಿಂದ ಸಿಗುವಂತಹ ಫಲಕ್ಕಿಂತ ಅಗಣಿತ ಫಲವನ್ನು ಅವಳು ಮಾನಸಿಕ ಆರಾಧನೆ ಅಥವಾ ಅಂತರ್ಮುಖದ ಆರಾಧನೆಯಿಂದ ಅವಳು ಕೊಡ್ತಾ ಹೋಗ್ತಾಳೆ. ಬಾಹ್ಯ ಪೂಜೆಗಳಲ್ಲಿ ನಾವು ನಮ್ಮ ಮನಸ್ಸನ್ನು ರೂಢಿ ಅಂದರೆ ಎಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ನಾವೇನನ್ನೋ ಮಾಡಬೇಕು, ದಿನನಿತ್ಯದ ಉಪಾಸನಾ ಪದ್ಧತಿಗಳಲ್ಲೇ ಹೋಗ್ತಾವೆ ಹೊರತು ಅಂತರ್ಮನವಾಗಿ ಅವಳ ಧ್ಯಾನವನ್ನು ನಾವು ಮಾಡೋದೇ ಇಲ್ಲ. ಅವಳ ಆರಾಧನೆಯನ್ನು ನಾವು ಅಂತರ್ಮುಖವಾಗಿ ಮಾಡೋದ್ರಿಂದ ಎಷ್ಟು ಬೇಗ ಫಲ ಸಿಗುತ್ತೆ ಅಂದರೆ ಅವಳ ಪರಬ್ರಹ್ಮ ಸ್ವರೂಪವನ್ನೇ ನಮ್ಮಲ್ಲಿ ತೋರಿಸ್ತಾಳೆ. ಈ ಶರೀರದೊಳಗಿರುವ ಆ ಭಗವತಿ ಬ್ರಹ್ಮಾಂಡದಲ್ಲಿರುವಂತಹ ಅವಳ ಎಲ್ಲ ತತ್ವವು ಈ ಶರೀರದಲ್ಲೇ ಇರುವಾಗ ಅವಳ ತತ್ವವನ್ನು ನಮಗೆ ತಿಳಿಸ್ತಾ ಹೋಗ್ತಾಳೆ. ಅದಕ್ಕೆ ಹೇಳೋದು ಶಾಸ್ತ್ರಗಳು, ಪೂಜಾಕೋಟಿ ಗುಣಂ ಸ್ತೋತ್ರಂ, ಸ್ತೋತಾತ್ ಕೋಟಿ ಗುಣಂ ಜಪಃ, ಜಪಾತ್ ಕೋಟಿ ಗುಣಂ ಧ್ಯಾನಂ, ಧ್ಯಾನಾತ್ ಕೋಟಿ ಗುಣಂ ಲಯಃ. ಹಾಗಾಗಿ ಪೂಜೆಯನ್ನು ಮಾಡಬೇಕಾಗಿರುವುದು ಆಂತರ್ಯದಲ್ಲಿ. ಆ ಪರಾಶಕ್ತಿ ಅಸ್ತಿತ್ವವನ್ನು ನಮ್ಮೊಳಗೆ ಹುಡುಕಿದಾಗ ಮಹಾ ಕೈವಲ್ಯವನ್ನು ಅವಳು ನೀಡ್ತಾಳೆ. ಅವಳಲ್ಲಿಯೇ ಸ್ವಮೋಕ್ಷವನ್ನು ಹೊಂದುವ ಹಾಗೆ ಅವಳು ಮಾಡಿಬಿಡ್ತಾಳೆ. ಜಗನ್ಮಾತೆಯೊಟ್ಟಿಗೆ ನಾವು ಇಟ್ಟುಕೊಳ್ಬೇಕಾಗಿರುವುದು ಭಕ್ತ ಹಾಗೂ ಭಗವಂತನ ಸಂಬಂಧದೊಟ್ಟಿಗೆ ತಾಯಿ ಹಾಗೂ ಮಕ್ಕಳ ಸಂಬಂಧವನ್ನು ಕೂಡ ಅವಳೊಟ್ಟಿಗೆ ಬೆಸೀತಾ ಹೋಗಬೇಕು. ಹಾಗೆ ಬೆಸೆದ ಹೋಗಾಗ ನಾವು ಅವಳ ಮಾತೃತ್ವವನ್ನು ಹಾಗೂ ನಾವು ಮಕ್ಕಳಾಗಿ ತಾಯಿಯ ಮೇಲಿಟ್ಟುವಂಥ ಪ್ರೀತಿಯನ್ನು, ಗೌರವವನ್ನು
ನಾವು ತೋರಿಸ್ತಾ ಹೋಗ್ತೀವಿ. ಹಾಗೂ ಅವಳ ಮೇಲೆ ಭಯ ಭಕ್ತಿಯೊಟ್ಟಿಗೆ ಆತ್ಮೀಯತೆಯ ವೃದ್ಧಿ ಆಗುತ್ತೆ. ಆ ಆತ್ಮೀಯತೆ ನಮಗೆ ಮೋಕ್ಷದ ಹಾದಿಯನ್ನು ತೋರಿಸ್ತಾ ಹೋಗುತ್ತೆ. ಆ ಪರಮೇಶ್ವರಿಯನ್ನು ನಂಬುವಾಗ ಆ ಭಯ ಭಕ್ತಿಯೊಟ್ಟಿಗೆ ಪ್ರೀತಿಯನ್ನು, ಅವಳ ಮಾತೃತ್ವದ ಆ ಸವಿಯನ್ನು ಸವಿಯೋದಕ್ಕೂ ಕೂಡ ಆತುರವಾಗಿ ನಾವು ಅವಳ ಉಪಾಸನೆಯನ್ನು ಮಾಡಬೇಕು. ಅಂತರ್ಮುಖವಾಗಿ ಅತಿ ಹೆಚ್ಚು ಅವಳ ಆರಾಧನೆಯನ್ನು ಮಾಡ್ತಾ ಹೋಗಬೇಕು. ಶ್ರೀಮಾತ್ರೇ ನಮಃ.